ವರದಿಗೆ ಸ್ಪಂದಿಸಿ ತಾಂಡಾಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ 19ನೇ ವಾರ್ಡ್ ಮಸ್ಕಿ ತಾಂಡಾಕ್ಕೆ ಪುರಸಭೆಯಿಂದ ಸಿಗಬೇಕಾದ ಕುಡಿಯುವ ನೀರು, ವಿದ್ಯುತ್, ಸ್ವಚ್ಛತೆ ಸೇರಿದಂತೆ ಅನೇಕ ಸೌಲಭ್ಯಗಳು ಸಿಗದೆ ವಂಚಿತರಾಗಿದ್ದೇವೆ ಎಂದು ತಾಂಡಾದ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಟೈಮ್ 9 ಕನ್ನಡ ನ್ಯೂಸ್ನಲ್ಲಿ ಸೆಪ್ಟೆಂಬರ್ 18ರಂದು ಮಸ್ಕಿ ತಾಂಡಾದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಪುರಸಭೆ ಪ್ರಭಾರಿ ಐಎಎಸ್ ಅಧಿಕಾರಿ ರಾಜಪುರು ಸೋಲಂಕಿ ಹಾಗೂ ಸಿಬ್ಬಂದಿ ಮಸ್ಕಿ ತಾಂಡಾಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಳೆದ 2-3 ದಿನಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇದೇ ರೀತಿಯಲ್ಲಿ ಸೌಲಭ್ಯಗಳು ಮುಂದುವರಿಯಲಿ ಎಂದು ಮನವಿ ಮಾಡಿದ್ದಾರೆ. ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದ ಮಸ್ಕಿ ತಾಂಡಾದ ಸಾರ್ವಜನಿಕರು ಸಂತೋಷ ವ್ಯಕ್ತಪಡಿಸಿದ್ದು, ಟೈಮ್ 9 ಕನ್ನಡ ನ್ಯೂಸ್ ವರದಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಯಾಕಂದ್ರೆ ನಾಳೆ ವಿಷಯ ಬೀಳೋ ಚಾನ್ಸಸ್ ಇರುತ್ತೆ ಸರ್. ಅದಕ್ಕೆ ಸ್ವಲ್ಪ ಒಂದು ಚೂರ ಕಟ್ಟಡ ಚಾನ್ಸಸ್ ಮಾಡ್ಬೇಕು ಸರ್. ಹೇಳಿದ್ರಿ ಸರ್, ಮಾತಾಡಿರಿ, ನಾನು ಒಂದು 4 ಸಲ ಮಾತಾಡಿನಿ. ಅಲ್ಲ ಈಗ ಸರ್ ನಿಮ್ ಜೊತೆ ಮಾತಾಡಿ, ನಾನು ಮಾತಾಡಿ ನಮ್ ಕಡೆ ರೆಕಾರ್ಡಿಂಗ್ ಐತೆ, ನೀವು ರೆಸ್ಪಾನ್ಸ್ ಮಾಡಿಲ್ಲ ತಾಂಡದ ಜೊತೆ. ನಾನು ನೋಡ್ತೀನಿ ಯಾವುದೇ ಕಾರಣಕ್ಕಿಂತ ಸ್ವಲ್ಪ ಬಿಡ್ಬೇಡಿ. ನಮ್ಮ ಮಾಡೋದು 19 ಮಾಡೋದು ಈಗ ನಮ್ಮ ತಾಂಡಕ್ಕ ಏನ್ ಇದ್ದಾಗ ಇವತ್ತು ಸಾಬ್ರ ಜೊತೆ ಬಂದಿರ ಜೈ ಆಫೀಸರ್ ಆಗಿರಿ. ನೀವು ತಾಂಡಕ್ಕೆ ನೀವು ಆಫೀಸರ್ ಆಗಿರಿ, ಬಂದ್ಬೇಕು ವಾರಕ್ಕೊಂದ್ಸಲ 15 ಅಲ್ಲ ಈಗ ಹಾಕ್ಸಿ 2 ತಿಂಗಳಾಯ್ತು. ನಿನ್ನೆ ರವಿ ಸರ್ ಕ್ಲಾಸ್ ನಿನ್ನೆ ಚಾಲು ಮಾಡಿದ್ವಿ. ಎಲ್ಲಾ ಟ್ಯಾಂಕ್ ಒಂದೊಂದಷ್ಟೇ ಕ್ಲೀನ್ ಆಗಿರ ರೋಗ ಗಣ ವಾರಕ್ಕೊಂದ್ಸಲ ನಿಂದ ಏನೈತೆ ಕೆಲಸ ನಿನ್ ಕಾರ್ಯ ಮಾಡ್ಕೊಂಡ್ಬಿಡು, ಆಯ್ತಾ? ಪ್ರತಿ ಸಾರಿ ತಾಂಡ ಜುಡಾಕರ ಗಾಲ ಮೇಲೆ ಅಲ್ಲಿ ನೋಡಿದ್ರ ಸರ್, ಅದು ಪ್ಯಾಕ್ ಆಗಿ ಮೇಲೆ ಅದು ಹೋಗ್ತಾ ಇದೆ ನೀರು ಮನೆಗಳಿಗೆ. ಅದಕ್ಕೆ ಅದನ್ನ ಕ್ಲೀನ್ ಮಾಡಿದ್ರೆ ನೀಟ್ ಕೆನಾಲಿಗೆ ನೀರು ಹೋಗಲ್ಲ. ಮಾಡಂದಾಗೆಲ್ಲ ಸ್ವಲ್ಪ ತಗೋದು ಹೋಗ್ಬಿಡ್ತಾರೆ. ಇದೆಲ್ಲ ಯಾವುದೇ ಮನೆ ಪಕ್ಕ ಇದೆ ಸರ್. ಅದು ನಾವೇ ಇದೀವಲ್ಲಿ ಮನೆ ಊಟ ಮಾಡೋಕೆ ನಮ್ಮ